ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಆ್ಯಂಕರ್ಸ್ ಸಂಭಾವನೆ ಎಷ್ಟು ಅಂತ ತಿಳಿಯೋಣ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ನಿರಂಜನ್ ದೇಶಪಾಂಡೆ. ಇವರು ಸದ್ಯ ಕಲರ್ಸ್ ಕನ್ನಡ ವಾಹಿನಿಯ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿರುವ ಇವರು ಎಪಿಸೋಡ್ 1ಕ್ಕೆ 75,000 ಸಂಭಾವನೆಯನ್ನು ಪಡೆಯುತ್ತಾರಂತೆ. ಶ್ವೇತಾ ಚಂಗಪ್ಪ. ಕಾದಂಬರಿಯಾಗಿ ಕಿರುತೆರೆ ವೀಕ್ಷಕರ ಮನೆ ಗೆದ್ದಿದ್ದ ಶ್ವೇತಾ ಚಂಗಪ್ಪ ಇವರು ಒಂದು ಎಪಿಸೋಡ್ಗೆ 75,000 ಚಾರ್ಜ್ ಮಾಡ್ತಾರಂತೆ. ಅನುಪಮಾ ಗೌಡ. ಅಕ್ಕ ಧಾರಾವಾಹಿಯಲ್ಲಿ ದ್ವಿಪಾತ್ರ ಮಾಡುವ ಮೂಲಕ ಕನ್ನಡ ಕಿರುತೆರೆಯ ಪ್ರೇಕ್ಷಕರ ಮನ ಗೆದ್ದಿರುವ ಅನುಪಮಾ ಗೌಡ ಈಗ ರಾಜಾರಾಣಿ, ನನ್ನಮ್ಮ ಸೂಪರ್ ಸ್ಟಾರ್ ಮುಂತಾದ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಇವರು 1,00,000 ಸಂಭಾವನೆಯನ್ನು ಪಡೆಯುತ್ತಾರಂತೆ. ಮಾಸ್ಟರ್ ಆನಂದ್. ಬಾಲನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹುಬೇಡಿಕೆಯಲ್ಲಿದ್ದವರು. ಸದ್ಯ ಅವರು ಕಾಮಿಡಿ ಕಿಲಾಡಿಗಳು, ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುವ ಮೂಲಕ ಹೆಚ್ಚು ಜನಪ್ರಿಯ ಗಳಿಸಿರುವ ಇವರು ಒಂದು ಶೋಗೆ 5,00,000 ಸಂಭಾವನೆಯನ್ನು ಪಡೆಯುತ್ತಾರೆ. ಅಕುಲ್ ಬಾಲಾಜಿ. ಇವರಿಗೆ ಹಳ್ಳಿ ಹುಡುಗೀರ್ ಹಳ್ಳಿ ಲೈಫ್ ರಿಯಾಲಿಟಿ ಶೋ ನಿರೂಪಕನಾಗಿ ರಾಜ್ಯಾದ್ಯಂತ ಮನೆ ಮಾತಾದರು. ಬಿಗ್ ಬಾಸ್ ಸೀಸನ್ 2 ವಿಜೇತರಾದರು. ಇವರು ಶೋಗೆ 1.5 ಲಕ್ಷದಿಂದ 2 ಲಕ್ಷವರೆಗೂ ಸಂಭಾವನೆಯನ್ನು ಪಡೆಯುತ್ತಾರೆ. ಸೃಜನ್ ಲೋಕೇಶ್. ಗಿಚ್ಚಿ ಗಿಲಿ ಗಿಲಿ, ನನ್ನಮ್ಮ ಸೂಪರ್ ಸ್ಟಾರ್, ರಾಜಾರಾಣಿ ಮುಂತಾದ ಶೋಗಳ ಜಡ್ಜ್ ಆಗಿ ಇವರು ನಿರ್ವಹಿಸುತ್ತಾರೆ. ಇವರು ಒಂದು ಎಪಿಸೋಡ್ಗೆ 2 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಾರೆ. ಅನುಶ್ರೀ. ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ನಿರೂಪಕಿ ಅನುಶ್ರೀ. ಮೊದಲಿಗರು ಆ್ಯಂಕರ್ ಅನುಶ್ರೀ ಅಂತಲೇ ಜನಪ್ರಿಯತೆ ಪಡೆದಿರುವ ಇವರು ಒಂದು ಎಪಿಸೋಡ್ಗೆ 2.5 ರಿಂದ 3 ಲಕ್ಷ ಸಂಭಾವನೆಯನ್ನು ಪಡೆಯುತ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.